ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ವಿತಿನ್ 5 ಮಿನಿಟ್ಸಲ್ಲಿ ಫೈರ್ಲೆಸ್ ಡೆಲಿಷಿಯಸ್ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಏನೋ ಬೇಕ್ರಿಯಿಂದ ಏನೋ ತಂದು ಇಟ್ಟಿದ್ದಾರೇನೋ ಅಂದ್ಕೊಳ್ಬೇಕು. ಅಷ್ಟು ಔಟ್ಲುಕ್ಕು, ಜೊತೆಗೆ ತಿನ್ನೋಕ್ಕೂ ಕೂಡ ಅಷ್ಟೇ ಡೆಲಿಷಿಯಸ್ ಆಗಿರುತ್ತೆ. ನೋಡಿ, ಜಸ್ಟ್ ಏನು ಬೇಕು, ಓನ್ಲಿ 3 ಥಿಂಗ್ಸ್ ಅಷ್ಟೇ. ಇದು ಶುಗರ್, ಇದು ಸಕ್ಕರೆನ ಪೌಡ್ರ್ ಮಾಡಿಯೂ ಹಾಕ್ಬೋದು, ಶುಗರ್ ಪೌಡ್ರ್ ಮಾಡಿಯೂ ಹಾಕ್ಬೋದು, ಹಾಗೇನೂ ಹಾಕ್ಬೋದು. ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿದ್ದೀನಿ, ನೀರನ್ನ ಹಾಕ್ತಾಯಿದ್ದೀನಿ. ಅದು ಮೆಲ್ಟ್ ಆಗಲಿ, ಒಂದು ಸ್ವಲ್ಪ ಸ್ಪೂನಲ್ಲಿ ಮೆಲ್ಟ್ ಮಾಡ್ಕೊಳ್ಬೋದು, ಬೇಗ ಆಗ್ತದೆ. ಅದಕ್ಕೆ ಒಂಚೂರು ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಯೆಲ್ಲೋ ಕಲರ್. ಅದು ಲುಕ್ಕಿಗೆ, ಔಟ್ಲುಕ್ ಬರಬೇಕು ನನಗೆ, ಇದು ಸ್ವೀಟಿಗೆ. ಅದಕ್ಕೆ ಆಯಿತಾ, ಅದಕ್ಕೊಂಚೂರು ಯೆಲ್ಲೋ ಕಲರ್ ಆಗ್ತದೆ. ಇದು ಮೆಲ್ಟ್ ಆಗಲಿ, ಬೇಗ ಮೆಲ್ಟ್ ಆಗ್ತದೆ. ಇನ್ನೊಂದು ಬೌಲ್ ತಗೊಳ್ಳೋಣ. ನಮಗೆ ನೋಡಿ, ಸ್ಪೂನಲ್ಲಿ ಹಂಗೆ ಮಾಡಿದ್ರೇ ಮೆಲ್ಟ್ ಆಗಿಬಿಡುತ್ತೆ. ಶುಗರ್ ಪೌಡ್ರ್ ಅಂದರೆ ಇನ್ನೂ ಬೇಗ ಮೆಲ್ಟ್ ಆಗ್ತದೆ. ಆಮೇಲೆ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ. ಆ ಬೌಲಿಗೆ ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಹಾಲಿನ ಪುಡಿ. ಒಂದು ಬೌಲಲ್ಲಿ ಹಾಲಿನ ಪುಡಿ. ನಾನು ಶುಗರ್ ಎಷ್ಟು ತೊಗೊಂಡೆ ಅಷ್ಟು, ಶುಗರ್ ಒಂದು 4 ಸ್ಪೂನ್ಸು, ಹಾಗೆ ಇದು ಒಂದು 4 ಸ್ಪೂನು ಮಿಲ್ಕ್ ಪೌಡ್ರು, ಅದಕ್ಕೊಂದು ಅರ್ಧ ಸ್ಪೂನು ಶುಗರು, ಮತ್ತು ಇದಕ್ಕೆ ಅರ್ಧ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಜೊತೆಗೆ ಇದು ಹಾಲಿನ ಕೆನೆ, ಮಿಲ್ಕ್ ಕ್ರೀಮ್. ಇದು ಹಾಲಿನ ಕೆನೆ, ನಾವು ಹಾಲು ಕಾಯಿಸಿರ್ತೀವಲ್ಲ ಅದ್ರ ಮೇಲೆ ಕೆನೆ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಥರ ಆಗ್ತದೆ ಇದು. ಬೇಗ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ, 5 ನಿಮಿಷದಲ್ಲಿ ಮಾಡಿಕೊಟ್ರೆ ಎಷ್ಟು ಖುಷಿ ಗೊತ್ತಾ ಅವರಿಗೆ. ನೋಡಿ, ಈ ಥರ ಪೇಸ್ಟ್ ಥರ ಮೆಲ್ಟ್ ಆಗುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ಬಾದಾಮಿ, ಗೋಡಂಬಿ, ಏನು ಬೇಕು ನಿಮ್ಗೆ, ಏನು ಖುಷಿ ಅದನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನು ಬಾದಾಮಿ, ಗೋಡಂಬಿ ಮಾತ್ರ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಒಂದು ಸ್ಲೈಸು ಬ್ರೆಡ್ ತೊಗೊಳ್ಳಿ. ಒಂದು ಪೀಸ್ ಬ್ರೆಡ್ ತೊಗೊಂಡು ಒಂದು ಯಾವುದಾದ್ರು ಗ್ಲಾಸಲ್ಲಿ ರೌಂಡಾಗಿ ಶೇಪ್ ಬರೋಂಗೆ ಅದನ್ನು ಕಟ್ ಮಾಡಿ ತೊಗೊಳ್ಳೋದು. ನೋಡಿ, ಆ ಗ್ಲಾಸನ್ನ ಈ ಥರ ಮಾಡಿಕೊಂಡ್ರೆ ರೌಂಡ್ ಶೇಪ್ ಬರುತ್ತೆ. ಆಯಿತಾ, ಹಾಗೆ ರೌಂಡ್ ಶೇಪ್ ಮಾಡ್ಕೊಳ್ಳಿ, ತೆಗೆದಿಟ್ಕೊಳ್ಳಿ ಅದನ್ನು. ಅದಕ್ಕೆ ಈ ನಾವು ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ, ಹಾಲಿನ ಪೌಡ್ರು, ಹಾಲಿನ ಕೆನೆ, ಸಕ್ಕರೆ, ಅದು ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ವಲ್ಲ, ಅದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಹಾಕಿ, ಈ ಶುಗರ್ದು ಸಿರಪ್ ಇದೆ ನೋಡಿ, ಅದಕ್ಕೆ ಚೆನ್ನಾಗಿ ಡಿಪ್ ಮಾಡಿ. ಒಂದು ಸಲ ಡಿಪ್ ಮಾಡಿ ತೆಗೀರಿ, ಮತ್ತೆ ಇನ್ನೂ ಒಂದು ಸಲ ಡಿಪ್ ಮಾಡಿ. ಆವಾಗ ಚೆನ್ನಾಗಿ ಅದು ಶುಗರ್ದು ಸೋಕ್ ಚೆನ್ನಾಗಿ ಆಗ್ತದೆ. ಅದು ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಎಷ್ಟು ಒಳ್ಳೆ ಕಲರ್ ಬಂತು ನೋಡಿ, ಯೆಲ್ಲೋ ಕಲರ್ ಮಿಕ್ಸ್ ಮಾಡಿದ್ದಕ್ಕೆ. ಇದು ಕೊಬ್ಬರಿ ಪುಡಿ, ಇದು ಡ್ರೈ ಕೋಕೋನಟ್ ಪೌಡರ್. ಇದನ್ನು ಒಂದು ಸಲ ಮೇಲೆ ಕೆಳಗೆ ಮಾಡಿ ಸುತ್ತ ಮಾಡ್ಕೊಳ್ಳಿ. ಸುತ್ತ ಎಲ್ಲ ಮಾಡಿಬಿಟ್ಟು, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಬೇಕ್ರಿಯಿಂದ ಏನೋ ತಂದು ತಿಂತಾಯಿದ್ದೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ತಿನ್ನುವಾಗ ಒಂದು ಜ್ಯೂಸಿ ಆಗಿರುತ್ತೆ ಸ್ವೀಟ್ ಅದು. ನೋಡಿ, ಈ ಥರ ಅದನ್ನ ಡಿಪ್ ಮಾಡಿ ಇಟ್ಕೊಂಡು ಬರುವಾಗ, ಯಾರು ಬರ್ತಾರೆ ಸಡನ್ನಾಗಿ ಬರುವಾಗ ಅವ್ರಿಗೆ ಇದನ್ನು ಸರ್ವ್ ಮಾಡಿ. ಎಷ್ಟು ಖುಷಿಯಾಗಿ ತಿಂತಾರೆ ಅಂದರೆ, ಹೇಗೆ ಮಾಡಿದ್ರಿ ಇದನ್ನು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ವೀಡಿಯೋನ ವಾಚ್ ಮಾಡ್ತಾನೇ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.